ನಮ್ಮ BGS ಲ್ಯಾವಿಟಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಅವರ ಕುಟುಂಬ ಸಮೇತ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ SR ವಿಶ್ವನಾಥರವರು ಇವತ್ತು ಏನು ನಮ್ಮ BGS ಲ್ಯಾವಿಟಿಗೆ ಬಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಡಾಂಬರೀಕರಣ ಆಗಲಿ, ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಅವರು ಮುಂದೆ ನಿಂತು ಇವತ್ತು ಯಲಹಂಕನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತಲೇ ಹೆಸರುವಾಸಿ ಪಡ್ಕೊಂಡಿರೋಂಥ SR ವಿಶ್ವನಾಥ್ ಅವರು ಇವತ್ತು ಈಗ ಗ್ರಾಮಕ್ಕೆ ಆಗಮಿಸಿ ಇಲ್ಲಿರೋಂಥ ಎಲ್ಲ ಬಡಾವಣೆಯ ನಿವಾಸಿಗಳನ್ನ ಕಷ್ಟಗಳನ್ನ ನಿವಾರಣೆ ಮಾಡ್ತೀನಿ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ಬಡಾವಣೆಯ ಎಲ್ಲ ಗ್ರಾಮಸ್ಥರು ಅವರಿಗೆ ಚಿರಋಣಿಯಾಗಿರ್ತೀವಿ. ಪ್ರತಿಯೊಂದು ಹೆಜ್ಜೆಲ್ಲೂ ಅವ್ರ ಹೆಜ್ಜೆಯಾಗಿ ನಿಲ್ತೀವಿ. ಪ್ರತಿಯೊಂದು ನಮ್ಮ BGS ಲ್ಯಾವಿಟ್ನ ನಮ್ಮ ಎಲ್ಲ ವೀರಪ್ಪಣ್ಣ ಅವರ ಕುಟುಂಬ ಹಾಗೆ ಅಲ್ಲಿರೋಂಥ ಬಡಾವಣೆ ನಿವಾಸಿಗಳು ಅವರ ಜೊತೆ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿ ಕೊಟ್ಟಂಥ ಎಲ್ಲ ಬಡಾವಣೆಯ BGS ಲ್ಯಾವಿಟ್ನ ಬಡಾವಣೆಯ ಎಲ್ಲ ಗ್ರಾಮಸ್ಥರಿಗೂ ತುಂಬ ಹೃದಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ SR ವಿಶ್ವನಾಥ್ ಸಾಹೇಬರು ನಮ್ಮ BGS ಬಡಾವಣೆಗೆ ಈ ಹಿಂದೆಯಿಂದನೂ ಸುಮಾರು ನಾವು ಒಂದು 7-8 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ. ಅವಾಗಿಂದನೂ ಕೂಡ ನಮಗೆ ಅವರು ತುಂಬ ಸಹಕಾರ ನೀಡ್ತಾ ಹಲವಾರು ಸೌಲಭ್ಯಗಳಾದ ವಿದ್ಯುತ್ತು, ರಸ್ತೆ ಹಾಗೂ ಮೋರಿ ಚರಂಡಿ ವ್ಯವಸ್ಥೆ ಪ್ರತಿಯೊಂದನ್ನು ಮತ್ತು ನಮಗೆ ಬೆನ್ನೆಲುಬಾಗಿ ನಮ್ಮ ಜೊತೆಲಿ ನಿಂತಿದ್ದಾರೆ. ಇವತ್ತು ಕೂಡ ಅವರು ನಮ್ಮ ಬಹುದಿನದ ಸಮಸ್ಯೆ ಆಗಿದ್ದ ಮೋರಿ ಸಮಸ್ಯೆ ಇತ್ತು. ನೀರಿಂದ ಎಲ್ಲಂದ್ರಲ್ಲಿ ನಿಂತು ಸೊಳ್ಳೆಗಳ ಕಾಟದಿಂದ ಸಣ್ಣ ಮಕ್ಕಳೆಲ್ಲ ಇದ್ದಾವೆ, ಕಾಯಿಲೆಗೆ ಬರೋ ಒಂದು ಸಂಭವವಿತ್ತು. ಅದನ್ನು ಕೂಡ ನಿವಾರಿಸಿ ಇವತ್ತು ಗುದ್ಲಿ ಪೂಜೆ ಮಾಡೋರ ಮೂಲಕ ಚಾಲನೆ ನೀಡಿದ್ದಾರೆ ಮೋರಿ ಕಾಮಗಾರಿಗೆ. ನಮ್ಮ ಬಡಾವಣೆ ಯಾವತ್ತೂ ಅಭಿವೃದ್ಧಿಕಾರರ ಹಿಂದೆ ನಾವೆಲ್ಲರೂ ಇರ್ತೀವಿ. ದಯವಿಟ್ಟು ನಿಮ್ಗಳ ಮುಖಾಂತರ ನಮ್ಮ ನೆಚ್ಚಿನ ಹಾಗೂ ಅತಿ ಆತ್ಮೀಯ ಶಾಸಕರಾದ SR ವಿಶ್ವನಾಥ್ ಸಾಹೇಬರಿಗೆ ಬಡಾವಣೆ ಹಾಗೂ ನಮ್ಮ ದೇವಸ್ಥಾನ ಇದೆ BGS ಬಡಾವಣೆ ವರಪ್ರದ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಸಾರು 2024-25ನೇ ಸಾಲಿನ ಕಿರಿಯ ಯೋಜನೆ ಸ್ಟಾರ್ಟ್ ಮಾಡಿಸಿ 4 ಶತಮಾನಗಳಿಂದ 25 ವರ್ಷಗಳಿಂದ ಗೆದ್ದುಕೊಂಡವರು 4ನೇ ಬಾರಿ ಗೆದ್ದಿದ್ದಾರೆ. ಈಗ ಆ ಗೆದ್ದಿರ್ತಕ್ಕಂಥ ಉದ್ದೇಶ ಒಂದೇ ಅವ್ರದ್ದು. ಇಲ್ಲಿ ನೋಡಿದ್ರು ಕಾಮಗಾರಿ, ಎಲ್ಲಿ ನೋಡಿದ್ರು ಕೆಲಸ, ಎಲ್ಲಿ ನೋಡಿದ್ರು ಅಭಿವೃದ್ಧಿ ಅನ್ನೋದೊಂದು ಪದ ಅವರಲ್ಲಿ ಇಟ್ಕೊಂಡು ಜನಗಳನ್ನೆಲ್ಲ ಒಂದು ಸಂಘಟನೆ ಮಾಡಿಕೊಂಡು ಆ ಅಭಿವೃದ್ಧಿನೇ ಅವ್ರ ಕೈ ಹಿಡಿದು ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು. ಮುಂದಿನ ದಿನಗಳಲ್ಲಿ ಅವರು ಸಹ ಇನ್ನೂ ಅಭಿವೃದ್ಧಿ ಜಾಸ್ತಿ ಕೊಟ್ಟು ಗ್ರೇಟರ್ ಬೆಂಗಳೂರು ಬೇರೆ ಆಗಿದೆ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲಿ ವಾರ್ಡಲ್ಲಿ ವಿಂಗಡಣೆ ಆಗ್ತವೆ, ಏನು ಕೆಲಸಗಳಾಗ್ತವೆ, ಇದಕ್ಕಿಂತ ಹೆಚ್ಚಿನ ಕೆಲಸಗಳ ಕಾರ್ಯಗಳನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಇನ್ನೂ ಒಳ್ಳೆಯ ಹೆಸರಾಗಿ ಮುಂದಕ್ಕೆ ಹೋಗ್ತಾ ಇರ್ಬೋದು ಅಂತ ಹೇಳಿ ನನ್ನ ಮನೋಭಾವನೆ ಇಟ್ಕೊಂಡು ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತೀವಿ.